ಏನೋ ಬಹುದೊಡ್ಡದಾಗಿ ಎಸ್.ಟಿ. ಸೋಮಶೇಖರ್ ಅವರು ಬಿಜೆಪಿಯಲ್ಲಿದ್ದಾರೆ. ಆದರೆ ಬಿಜೆಪಿಯವರೆಲ್ಲ ಬಜೆಟ್ ಅನ್ನ ವಿರೋಧಿಸ್ತಾ ಇದ್ದಾರೆ. ಆದರೆ ಬಿಜೆಪಿಯ ಶಾಸಕ ಎಸ್.ಟಿ. ಸೋಮಶೇಖರ್ ಅವರು ಮಾತ್ರ ಸಿದ್ದರಾಮಯ್ಯನವರ ಬಜೆಟ್ ಅನ್ನ ಕೊಂಡಾಡಿದ್ದಾರೆ. ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದಿಸ್ತೇನೆ, ಯಾಕಂದ್ರೆ ನನ್ನ ಕ್ಷೇತ್ರ ವ್ಯಾಪ್ತಿಯ ಕಸದ ಘಟಕಗಳನ್ನ ಹೊರಗೆ ಹಾಕಿದ್ದಾರೆ. 110 ಹಳ್ಳಿಗೆ ನೀರು ಕೊಡೋದಾಗಿ ಹೇಳಿದ್ದಾರೆ. ವೈಟ್ ಟಾಪಿಂಗ್ ಕ್ಲಿಯರ್ ಮಾಡುವ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಶಾಸಕ ಎಸ್.ಟಿ. ಸೋಮಶೇಖರ್ ಅವರು ಹೇಳಿದ್ದಾರೆ. ಈ ಬಜೆಟ್ 7 ಕೋಟಿ ಜನರ ಬಜೆಟ್ ಅಂತ ಎಸ್.ಟಿ. ಸೋಮಶೇಖರ್ ಅವರು ಆಡಿರುವಂತಹ ಮಾತು. ಸೋಮಶೇಖರ್ ಅವರಿಗೆ ನಮ್ಮ ಜೊತೆ ಇದ್ದಾರೆ. ಇವತ್ತಿನ ಬಜೆಟ್ ಬಗ್ಗೆ ಏನು ನಿಮ್ಮ ಪ್ರತಿಕ್ರಿಯೆ? ಬೆಂಗಳೂರು ಬಗ್ಗೆ ಒಳ್ಳೆ ಬಜೆಟ್ನ ಘೋಷಣೆ ಮಾಡಿದ್ದಾರೆ. ನಮಗೆ 110 ಹಳ್ಳಿ ಕುಡಿಯೋ ನೀರಿಗೆ ಬಹಳ ತೊಂದರೆ ಇತ್ತು. 110 ಹಳ್ಳಿಗೆ ಕಾವೇರಿ 5th ಸ್ಟೇಜ್, ಕಾವೇರಿ 5th ಸ್ಟೇಜ್ ಏನಿದೆ ಅದ್ರ ಪ್ರಕಾರ ಪರ್ಮನೆಂಟ್ಗೆ ಕಾವೇರಿ ನೀರನ್ನ 24/7 ಕೊಡ್ತೀವಿ ಅಂತಕ್ಕಂಥದ್ದನ್ನ ಘೋಷಣೆ ಮಾಡಿದ್ದಾರೆ. ಆಮೇಲೆ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ 5 ಕಸದ ಘಟಕಗಳಿತ್ತು. ಜೊತೆಗೆ ಬೆಂಗಳೂರಲ್ಲಿ ಅಲ್ಲಲ್ಲೇ ಕಸದ ಘಟಕಗಳಿತ್ತು. ಅದರಿಂದ ಹೊರಗಡೆ 50ರಿಂದ 100 ಎಕರೆ ಮಾಡಿ ಹೊರಗಡೆಗೆ ಶಿಫ್ಟ್ ಮಾಡ್ತೀವಿ ಅಂತಕ್ಕಂಥದ್ದನ್ನ ಘೋಷಣೆಯನ್ನ ಮಾಡಿದ್ದಾರೆ. ಎರಡನೇದು. ಮೂರನೇದು, ವೈಟ್ ಟಾಪಿಂಗ್ ದೊಡ್ಡ ರಸ್ತೆಗಳು ಏನಿದೆ ಅದು ನನ್ನ ಕ್ಷೇತ್ರದ್ದು ಕೂಡ ಸೇರಿ ಡಿಸೆಂಬರ್ ಒಳಗಡೆ ವೈಟ್ ಟಾಪಿಂಗ್ ಮಾಡ್ತಕ್ಕಂಥದ್ದಕ್ಕೆ 1700 ಕೋಟಿ ಬಿಡುಗಡೆ ಮಾಡಿದ್ದಾರೆ.